ಯಾಕೆ ನನಗ್ಯಾಕೆ ಥ್ಯಾಂಕ್ಸ್ ಹೇಳ್ತೀಯಾ? ಓ, ಖರ್ಚೆಲ್ಲ ನಾನೇ ನೋಡ್ಕೋತಾ ಇದ್ದೀನಿ ಅಂತ. ಸುಮತಿ, ಮಯೂರಿನ ನೀನು ಯಾವ ರೀತಿ ನೋಡ್ತಿದ್ಯಾ? ಮಗಳು ಅಂತ ತಾನೆ. ನಿನಗೂ ಮಗಳಾದ್ಮೇಲೆ ಅವಳು ನನಗೇನಾಗಬೇಕು? ನನಗೂ ಮಗಳೇ. ಮಗಳ ನಿಶ್ಚಿತಾರ್ಥ ಮದುವೆ ಅನ್ನೋದು ತಂದೆಗೆ ಹೊರೆಯಲ್ಲ, ಕರ್ತವ್ಯ. ಅದ್ಧೂರಿಯಾಗಿ ಖರ್ಚು ಮಾಡಿ ಸುಮತಿ, ಯಾವುದಕ್ಕೂ ಲೋಪ ಮಾಡಬಾರ್ದು. ಎಷ್ಟು ಬೇಕಾದರೂ ಕೇಳು, ಇನ್ನೂ ಅಷ್ಟು ಹಣ ಕೊಡ್ತೇನೆ. ಸುಮತಿ, ಯಾಕೆ ಕಣ್ಣಲ್ಲಿ ನೀರು? ನೀನಿಲ್ಲ ಅಂದ್ಬಿಟ್ರೆ ನಿನ್ನ ಮನಸ್ಸಿನ ಭಾವನೆ ನನಗೆ ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ? ಇಷ್ಟು ವರ್ಷ ನಿನ್ನ ಜೊತೆ ಸಂಸಾರ ಮಾಡಿದ್ದೀನಿ ಕಣೆ. ಸ್ವಾತಿ ಇಲ್ಲ ಅನ್ನೋದು ಕಾಡ್ತಾ ಇದೆಯಾ ಸುಮತಿ? ಮರ್ತು ಬಿಡು. ಈಗ ಮಯೂರಿಗೆ ತಾಯಿ ನೀನು. ಸಂತೋಷವಾಗಿರ್ಬೇಕಾದ ಸಮಯದಲ್ಲಿ ಕಣ್ಣಲ್ಲಿ ನೀರು ಹಾಕ್ಬೇಡ. ಮಯೂರಿ ನೋಡಿದ್ರೆ ಏನು ಅನ್ಕೊಳ. ಥ್ಯಾಂಕ್ ಯು. ಏನಿತ್ತು ನಿನ್ನ ಮುಖದಲ್ಲಿ ತುಂಬ ಸಂತೋಷ ಕಾಣ್ತಾ ಇದೆ. ಐ ಹೋಪ್ ಅದಕ್ಕೆ ರೀಸನ್ ನಾನೇ ಆಗಿರ್ತೀನಿ. ಎಮ್ ಆರ್ ಐ? ಓ, ಇಸ್ ಇಟ್? ನನ್ನ ಫಿಯಾನ್ಸಿ ಮುಖದಲ್ಲಿ ಸಂತೋಷ ಕಾಣ್ತಿರೋದಕ್ಕೆ ರೀಸನ್ ಏನು ಅಂತ ಕೇಳ್ಬೋದಾ? ಜಯಂತಣ್ಣ ಮತ್ತೆ ಮಯೂರಿ. ಜಯಂತ್ ಆ್ಯಂಡ್ ಮಯೂರಿ ಅವರಿಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ರು. ನಾಳೆ ಅವರಿಬ್ರದ್ದು ಎಂಗೇಜ್ಮೆಂಟ್. ಅವರಿಬ್ರು ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ? ಜೋಡಿ ಹಕ್ಕಿಗಳ ಥರ. ಎಷ್ಟು ಚೆನ್ನಾಗಿದೆ ಗೊತ್ತಾ ಅವ್ರ ಜೋಡಿ? ಅವರಿಬ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಗೊತ್ತಾ? ಮೇಡ್ ಫಾರ್ ಈಚ್ ಅದರ್. ಏನಾಯ್ತು? ಯಾಕೋ ಒಂಥರ ಆಗ್ಬಿಟ್ರಿ? ಅವ್ರ ಥರ ನಾವು ಯಾವಾಗ ಆಗೋದು ಮೇಘ? ನೀವೇ ವಿಷಯ ಕೇಳಿ ತುಂಬ ಖುಷಿ ಆಯ್ತು ನನಗೆ. ನಾಳೆ ನೀವು ಬರ್ತೀರಾ ಅಲ್ವಾ? ಬಂದಿಲ್ಲ ಅಂದರೆ ಫೀಲ್ ಆಗುತ್ತೆ ನಿಮಗೆ? ಖಂಡಿತ ಬರ್ತೀನಿ. ಎಂಜಾಯ್ ಐಸ್ ಕ್ರೀಮ್. ಮೀನಾಕ್ಷಿ, ಹೇಗಿದೆ ಸೀರೆಗಳು? ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಅದಕ್ಕೆ ಎಲ್ಲ ನಿನ್ನ ಮಗನ ನಿಶ್ಚಿತಾರ್ಥಕ್ಕೆ. ಮೀನಾಕ್ಷಿ, ನಿಂಗೆ ಯಾವ್ಯಾವ ಸೀರೆ ಬೇಕೋ ಅದನ್ನೆಲ್ಲ ತಗೋ, ಸಂಭ್ರಮದಿ ಓಡಾಡು. ಸಿಂಧು, ನಿನಗೂ ಯಾವ ಸೀರೆ ಬೇಕೋ ಅದನ್ನ ನೀನೇ ಸೆಲೆಕ್ಟ್ ಮಾಡು. ಬೇಡ ಅಕ್ಕ, ನನ್ನ ಹತ್ರ ಬೇಕಾದಷ್ಟು ಸೀರೆಗಳಿವೆ. ಇದ್ರೆ ಇರ್ಲಿ, ಇನ್ನೊಂದು ತಗೋ. ವಾವ್, ಎಷ್ಟೊಂದು ಸೀರೆಗಳು. ಯಾರ್ಯಾರು ಯಾವ ತಗೋತಿದ್ದೀರಾ? ಎಲ್ಲ ನಿನ್ನ ಹೆಂಡತಿಗೆ ಅಂತ ತಂದಿದ್ದೀವಿ, ನೋಡು. ಅವಳಿಗೆ ಯಾವ್ದು ಒಪ್ಪುತ್ತೋ ನೀನೇ ಸೆಲೆಕ್ಟ್ ಮಾಡೋ ಜಯಂತ. ಅಯ್ಯೋ, ಅದಕ್ಕೇನಂತೆ, ಸೆಲೆಕ್ಟ್ ಮಾಡ್ತೀನಿ. ಪುಟ್ಟು, ನೀನ್ ಯಾಕಪ್ಪ ಸೆಲೆಕ್ಟ್ ಮಾಡಬೇಕು? ನೀನ್ ಇಷ್ಟಪಡೋದನ್ನ ಅವಳು ಇಷ್ಟಪಡ್ಬೇಕಲ್ಲ. ಇವನ್ನೇ ಒಪ್ಕೊಂಡಿರುವಾಗ ಇವನ್ ಸೆಲೆಕ್ಟ್ ಮಾಡೋ ಸೀರೆನ ಒಪ್ಕೊಳ್ಳಲ್ವಾ ಅವಳು? ನೀ ಸೆಲೆಕ್ಟ್ ಮಾಡೋ ಜಯಂತ.
ಬಾಮ್ಮ ಮಯೂರಿ, ನಿಂಗೋಸ್ಕರನೇ ಕಾಯ್ತಾ ಇದ್ವಿ. ನಿಶ್ಚಿತಾರ್ಥಕ್ಕೆ ಅಂತ ಸೀರೆ ತಂದಿದ್ದೀವಿ. ಜಯಂತ ಸೆಲೆಕ್ಟ್ ಮಾಡ್ತಾ ಇದ್ದಾನೆ. ಮಯೂರಿ, ಜಯಂತ್ ಸೆಲೆಕ್ಟ್ ಮಾಡೋದಿರಲಿ, ನಿನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊ. ಚಿಕ್ಕಮ್ಮ, ಇಲ್ಲಿರೋ ಸೀರೆಗಳು ನೋಡ್ತಿದ್ರೆ ನನಗೆ ಕನ್ಫ್ಯೂಸ್ ಆಗ್ತಿದೆ. ಒಂದು ಕೆಲಸ ಮಾಡು, ಈ ಸೀರೆನಲ್ಲಿ ಒಂದು 4 ಸೀರೆ ಸೆಲೆಕ್ಟ್ ಮಾಡ್ಕೊ, ರೂಮಿಗೆ ತಗೊಂಡೋಗು, ಮೈ ಮೇಲೆ ಹಾಕೊಂಡು ನೋಡ್ಕೊ, ಯಾವ್ದು ಇಷ್ಟ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡು. ಸರಿ ದೊಡ್ಡಮ್ಮ. ಜಯಂತ, ನೀನು ಅವಳಿಗೆ ಸಹಾಯ ಮಾಡಿ ಹೋಗು. ಸರಿ ಅತ್ತೆ. ನೀವು ನೋಡಿ ಸೀರೆನ. ನೀನ್ ಯಾಕೋ ಬಂದೆ ಇಲ್ಲಿಗೆ? ಹಲೋ, ನಾವಾಗೆ ಬಂದಿಲ್ಲ ಮೇಡಮ್. ಅತ್ತೆ ಹೇಳಿ ಕಳ್ಸಿದ್ದಾರೆ ಹೋಗಿ ಹೆಲ್ಪ್ ಮಾಡು ಅಂತ, ಅದಕ್ಕೆ ಬಂದಿರೋದಷ್ಟೇ. ಓಹೋ, ನಿಮ್ ಹೆಲ್ಪ್ ನಮ್ಗೆ ಬೇಕಾಗಿಲ್ಲ ಸರ್, ನೀವ್ ಹೋಗಿ ಇಲ್ಲಿಂದ. ನೋ ವೇ. ನೋ. ಜಯಂತ್, ಹೋಗು. ಹೋಗ್ಬೇಕಾ? ಹೋಗು. ಹೋಗ್ಬೇಕಾ? ಹೋಗ್ಬೇಕಾ? ಮಯೂರಿ, ಅಕ್ಕ ಈ ಸೀರೆಗಳನ್ನು ನೋಡ್ಬೇಕಂತ ಹೇಳಿದ್ದಾರೆ, ನೋಡು. ಏ ಜಯಂತ್, ಹೆಣ್ಮಕ್ಳು ಸೀರೆ ನೋಡೋ ಕಡೆ ನಿನ್ಗೇನು ಕೆಲಸ? ಸುಮ್ಮನೆ ಬಂದೆ ಅತ್ತೆ. ಸರಿ ಸರಿ, ಇದನ್ನು ಟ್ರೈ ಮಾಡಿಬಿಡು. ಹಾಂ, ಇವಳಿಗೆ ಯಾವ ಸೀರೆ ಒಪ್ಪುತ್ತೆ ಅಂತ ನೀನ್ ಸೆಲೆಕ್ಟ್ ಮಾಡ್ತಿದ್ಯಾ? ನಿನಗೆ ಯಾರು ಒಪ್ತಾರೆ ಅನ್ನೋದನ್ನ ನಾವು ಈಗಾಗಲೇ ಡಿಸೈಡ್ ಮಾಡಿದ್ದೀವಿ. ಈ ತಮಾಷೆಗಳು ಇನ್ನು2 ದಿನ ಸಂತೋಷ ಪಡಿ. ದೊಡ್ಡಮ್ಮ, ನಂಗೆ ಈ ಸೀರೆ ಇಷ್ಟ ಆಯ್ತು. ಓ, ತುಂಬ ಚೆನ್ನಾಗಿದೆ ಕಣೆ, ನೀನು ಚೆನ್ನಾಗಿ ಒಪ್ಪುತ್ತೆ. ಅದಕ್ಕೆ ಕೊಡಿ ನೋಡೋಣ. ಮಯೂರಿ, ಏನೋ ಅಂದ್ಕೊಂಡಿದ್ದೆ ನಿನ್ನನ್ನು. ಒಳ್ಳೆ ಸೀರೆನೇ ಸೆಲೆಕ್ಟ್ ಮಾಡಿದ್ಯಾ? ನಾನೇ ಸೆಲೆಕ್ಟ್ ಮಾಡಿದ್ರು ಇಷ್ಟು ಒಳ್ಳೆ ಸೀರೆ ಸೆಲೆಕ್ಟ್ ಮಾಡ್ತಿದ್ನೋ ಇಲ್ವೋ. ಭಾಳ ಚೆನ್ನಾಗಿದೆ ಮಗಳೇ ಸೀರೆ. ಅದಕ್ಕೆ ಈ ಮನೇಲಿ ನೀವು ಒಬ್ಬರೇ ಚೆನ್ನಾಗಿ ಸೀರೆ ಸೆಲೆಕ್ಟ್ ಮಾಡೋದು ಅಂತ ಅಂದ್ಕೊಂಡಿದ್ವಿ. ಈಗ ನಿಮ್ಮ ಸೊಸೆ ನಿಮ್ಮನ್ನೇ ಮೀರಿಸ್ತಾ ಇದ್ದಾಳೆ. ಮಗಳೇ, ನೀನು ನಿಶ್ಚಿತಾರ್ಥಕ್ಕೆ ಈ ಸೀರೆನೇ ಉಟ್ಕೋ.
ಸರಿ ಅತ್ತೆ. ಸರಿ ಅಮ್ಮ, ಈ ಸೀರೆನ ಜೋಪಾನವಾಗಿ ಎತ್ತಿಟ್ಟು ತಗೊಂಬ. ಏನು ಯೋಚನೆ ಮಾಡ್ತಿದ್ಯಮ್ಮ? ಏನೂ ಇಲ್ಲಪ್ಪ. ಮಾ, ನಿನ್ನ ಮಾತಿನ ಧಾಟಿಲೇ ಗೊತ್ತಾಗುತ್ತೆ ಏನೋ ಇದೆ ಅಂತ. ಏನು ಯೋಚನೆ ಮಾಡ್ತಿದ್ಯಮ್ಮ? ನನ್ನ ಹತ್ರನೂ ಹೇಳಕ್ಕಾಗದೇ ಇರೋಂಥದ್ದ? ವಿಶ್ವನಾಥ, ಮನೆ ಗೋಡೆಲೆಲ್ಲ ನೀರು ಒಸರ್ತಾ ಇದೆ ಕಣೋ. ಹಳೆ ಮನೆ ಅಂದ್ವೇನಮ್ಮ, ಮಳೆಗಾಲ ಬೇರೆ, ಸೋರೋ ಸಹಜ ಅಲ್ವಾ? ಇದೇನು ನಮ್ಗೆ ಹೊಸದ? ಇನ್ನು ಎಷ್ಟು ಕಾಲನೋ? ಅರಮನೆ ತರ ಮನೆ ಕಟ್ಸಿದ್ಯಾ, ಆದ್ರೂ ಆ ಮನೆಗೆ ಹೋಗದೆ ಈ ಮನೇಲೆ ಯಾಕಿದ್ಯಾ ಹೇಳು? ಇದು ಅಪ್ಪ ಕಟ್ಸಿದ ಮನೆ, ಅವ್ರ ನೆನಪಿನ ಜೊತೆಗೆ ಬದುಕೋಣ ಅಂತ ತಾನೆ. ನಾವೆಲ್ಲೇ ಇದ್ರೂ ಅವ್ರ ಆಶೀರ್ವಾದ ನಮ್ಮ ಮೇಲೆ ಇದ್ದೇ ಇರುತ್ತೆ, ಅವ್ರ ನೆನಪುಗಳು ನಮ್ಮ ಜೊತೆ ಇರುತ್ತೆ ಕಣೆ. ಹೊಸ ಮನೆಗೆ ಹೋಗ್ಬಿಡೋಣ. ನಾನು ಬಾಳಿ ಬದುಕಿದ ಮನೆ ಕಣೋ ಇದು. ಇದನ್ನ ಬಿಟ್ಟು ಹೋಗ್ಬೇಕು ಅಂದ್ರೆ ನನ್ನ ಮನಸ್ಗೂ ತುಂಬಾ ನೋವಾಗುತ್ತೆ. ಆದ್ರೆ ಏನ್ ಮಾಡೋದು? ನಮ್ಮ ಮಕ್ಕಳ ಮುಂದಿನ ಭವಿಷ್ಯ ಮುಖ್ಯ ತಾನೆ. ಈಗ ಯಾರು ಏನಂದ್ರಮ್ಮ? ಅಯ್ಯೋ, ಯಾರು ಏನು ಹೇಳಿಲ್ಲಪ್ಪ, ನನಗೆ ಹಾಗನ್ನಿಸ್ತಾ ಇದೆ. ಜಯಂತ ಮಯೂರಿ ನಿಶ್ಚಿತಾರ್ಥ ನಡೀತಾ ಇದೆ. ಇನ್ನೇನು ಸ್ವಲ್ಪ ದಿನದಲ್ಲೇ ನಮ್ಮ ಮೇಘನ್ ನಿಶ್ಚಿತಾರ್ಥನೂ ನಡೆಯುತ್ತೆ. ಆಮೇಲೆ ಮದುವೆ, ಬರೋರು ಹೋಗೋರು ಎಲ್ಲ ಹೆಚ್ಚಾಗ್ತಾರಲ್ವಾ. ಹೀಗಿರುವಾಗ ಮನೇನೂ ಚೆನ್ನಾಗಿರ್ಬೇಕು ತಾನೆ. ಈಗಿನ ಕಾಲದಲ್ಲಿ ಜನ ನಮ್ಮ ಭಾವನೆಗಳಿಗಿಂತ ಹೆಚ್ಚಿಗೆ ಬೆಲೆ ಕೊಡುವುದು ತೋರ್ಕೆಗೆ ಕಣೋ. ನೀನು ಹೇಳ್ತಾ ಇರೋದು ವಾಸ್ತವ. ಆದ್ರೆ ಅಪ್ಪ ಕಟ್ಸಿದ ವಿಶ್ವನಾಥ, ನೀನ್ ಕಟ್ಸಿರೋ ಮನೆಗೆ ಏನಂತ ಹೆಸರಿಟ್ಟಿದ್ಯಾ ಹೇಳು? ಅಪ್ಪನ ಹೆಸರು ಇಟ್ಟಿದ್ದೀನಿ, ಉಮಾಶಂಕರ ನಿಲಯ ಅಂತ. ಹಾಗಿದ್ಮೇಲೆ ಅಪ್ಪ ನಿನ್ ಜೊತೆಗಿದ್ದಾರೆ ಅಂತ ತಾನೇ ಅರ್ಥ. ಖಂಡಿತವಾಗ್ಲೂ ಈ ವಿಶ್ವನಾಥನ ಕೊನೆ ಉಸಿರೋವರೆಗೂ ಅಪ್ಪ ನನ್ನ ಜೊತೆಲಿ ಇದ್ದೇ ಇರ್ಲಿ. ಮತ್ತ್ಯಾಕೋ ಯೋಚನೆ ಮಾಡ್ತೀಯಾ? ನಮ್ಮನ್ನು ಕಾಪಾಡೋ ದೇವರು ನಮ್ಮನ್ನ ಆನಂದವಾಗಿ, ಪ್ರಶಾಂತವಾಗಿ, ನೆಮ್ಮದಿಯಿಂದ ಯಾವಾಗ್ಲೂ ಇರೋ ಹಾಗೆ ಆಶೀರ್ವಾದ ಮಾಡ್ತಾನೆ ಇರ್ತಾನೆ. ವಿಶ್ವನಾಥ, ನಮ್ ಜಯಂತ ಮಯೂರಿ ನಿಶ್ಚಿತಾರ್ಥನ ಹೊಸ ಮನೆಯಲ್ಲೇ ಮಾಡ್ಬಿಡೋಣವಾ? ಆಯ್ತಮ್ಮ, ನೀನು ಹೇಳ್ದಂಗೆ ನಡಿ, ಒಳಗಡೆ ಹೋಗಿ.
बोले जाना नहीं सकी बोले बस एक दिन कल का छलका 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 रे कल से का पानी छलका छलका रे ओ आँख न मानी छलका छलका रे कल से का पानी छलका छलका रे ओ आँख न मानी बोले बोले पैरों से चली चली रे बाबू तेरी छोटी थी गली गीते मेरे पीछे रह गए पाथियों के नीचे रह गए गैया मेरी प्यासी रह गई तुलसी वाली बातें रह गई चूल्हा में जलाती रह गई छलका छलका रे कलसी का पानी छलका छलका रे ओ आँख न मानी मैया बोले जाना नहीं भैया अभी माना नहीं बाबुर बोले ಅಳಿಯಂದ್ರೆ ಯಾಕೇನಾಯ್ತು? ಏನಾಯ್ತು ಪಶುಪತಿ? ಮನೇಲಿ ಮಗನ ನಿಶ್ಚಿತಾರ್ಥ ಸಂಭ್ರಮ, ಆದ್ರೆ ನಾನು ಈಗ ಏನಾಗಿದೆ ನಿಮ್ಗಂತದ್ದು? ನನಗೂ ಕುಣಿಬೇಕು ಅಂತ ಆಸೆ ಇರಲ್ವಾ? ಅಲ್ಲ ಬಾವ, ಬೇಗ ಬಂದು ಅಷ್ಟೆಲ್ಲ ಬಲವಂತ ಮಾಡಿದ್ಲು, ಆಗ ಹಿಂಗ್ ಕೈ ಕಟ್ಕೊಂಡು ಪೋಸ್ ಕೊಟ್ಬಿಟ್ರಿ. ಈಗ ನನಗ್ ಕುಣಿಯಕ್ ಆಸೆ ಇಲ್ವಾ ಅಂದ್ರೆ? ನೀವುಗಳು ಇಂಗ್ಲಿಷು ಹಿಂದಿ ಹಾಡಕ್ಕೂ ಕುಣಿದ್ರೆ ನಾನೇ ಕುಣಿಲಿ? ಈಗೇನು ನೀನು ಕನ್ನಡ ಹಾಡಿಗೆ ನರ್ತನ ಮಾಡಬೇಕು ಅಷ್ಟೇ ತಾನೆ? ಅದಕ್ಕ ನಮ್ ಭಾವನ್ ಮುಖ ಹೀಗ್ ಗಡಿಗೆ ಆಗಿರೋದು. ಸೋಮ ಕನ್ನಡ ಹಾಡೆ ಹಾಕ್ಸಿ. ಕನ್ನಡ ಪ್ರೇಮಿ ನಮ್ ಭಾವ ಅದ್ಭುತವಾದ ಕನ್ನಡ ಗೀತೆಯೊಂದನ್ನು ಪ್ಲೇ ಮಾಡಿ. ಮತ್ತಲ್ಲಿ ಇಂಗ್ಲಿಷು? ಇಂಗ್ಲಿಷ್ ಅನ್ನೋದೇ ಇಂಗ್ಲಿಷ್ ಅಲ್ವಾ? ಸರಿ ಸರಿ ಆಶೀರ್ವಾದ ಬನ್ನಿ ಬಾಬಾ. ನಿನ್ನ ಹಾಡಲ್ಲಿ ರಂಗು ರಂಗೋಲಿ ಎದೆ ಕೂಡಲ್ಲಿ ಕುಡುಕಿ ಚೆಲುವಂತ ಚೆನ್ನಿಗರಾಯ ಕೈಯ ಹಿಡಿವನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು ಸುಬ್ಬಿ ಸುಬ್ಬಾಲಿ ನಿನ್ನ ಹಾಡಲ್ಲಿ ರಂಗು ರಂಗೋಲಿ ಎದೆ Just stop it!